ನೋಡಿ, ನಾನು ಆ ದುರಂತದಲ್ಲಿ ಸಾಕಷ್ಟು ಜನ ಸಿಲುಕಿದ್ದಾರೆ, ಸಾವಿರಾರು ಜನ ಇನ್ನೂ ಮಣ್ಣಿನ ಒಳಗಡೆನೇ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಅದರಲ್ಲಿ ಭಾಳ ಜನ ಕನ್ನಡಿಗರು ಕೂಡ ಸಿಲುಕಿದ್ದಾರೆ ಅಂತ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೇರಳ ಸರ್ಕಾರದ ಜೊತೆ ಸಂಭಾಷಣೆಗಳನ್ನು ಮಾಡಿ ಅಲ್ಲಿ ನಮ್ಮಿಂದ ಏನು ಸಹಕಾರ ಬೇಕು ಮಾನವೀಯತೆ ದೃಷ್ಟಿಯಿಂದ ಅದಕ್ಕೂ ಕೂಡ ಅವರು ಒಪ್ಕೊಂಡಿದ್ದಾರೆ. ಇಬ್ಬರು ಜಂಟಿಯಾಗಿ ವಯನಾಡಿನ ಸಹಾಯಕ್ಕೆ ಕೇರಳ ಜನರಿರ್ಬೋದು, ಕರ್ನಾಟಕದ ಜನರಿರ್ಬೋದು, ಇಬ್ಬರಿಗೂ ಕೂಡ ಈ ಕಷ್ಟದ ಪರಿಸ್ಥಿತಿಯಿಂದ ಹೊರಗೆ ತರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಎರಡು ಸರ್ಕಾರದಿಂದ ನಡೀತಾ ಇದೆ. ಇಲ್ಲ ನೋಡಿ, ನಂದು ಒಂದೇ ಪ್ರಶ್ನೆ ಇರೋದು, ಪಾದಯಾತ್ರೆ ಮಾಡಲಿ, ಅವ್ರ ಹಕ್ಕಿದೆ, ಎಲ್ಲಿಂದಾನ ಮಾಡಲಿ. ಬಟ್ ಎರಡು ಗುಂಪು ಮಾಡ್ತಾ ಇವೆ ಅಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಅಂತ? ಬಳ್ಳಾರಿಯಿಂದ ಮಾಡ್ತಾರಾ, ಏನು ಬೆಂಗಳೂರಿಂದ ಮಾಡ್ತಾರೆ? JDS ಕೂಡ ಸಪೋರ್ಟ್ ಕೊಡ್ತಾ ಇದೆ. ಈಗ ಅದು ಬೆಸ್ಟ್ ಹೇಳಬೇಕು ಅಂದರೆ BJP ಅವರು, ನನ್ನ ವೈಯಕ್ತಿಕ ಅಭಿಪ್ರಾಯ, ಇದ್ಯಾವುದು ಮೈಸೂರು ಚಲೋ ಬೆಂಗಳೂರು ಚಲೋ ಎಲ್ಲ ಬಿಟ್ಟು ಈ ಎರಡೂ ಗುಂಪುಗಳು ದಿಲ್ಲಿ ಚಲೋಗೆ ಪಾದಯಾತ್ರೆ ಮಾಡಬೇಕು. ಬೆಸ್ಟ್ ದಿಲ್ಲಿಗೆ ದಿಲ್ಲಿ ಇದು ಇದೆ ಅಲ್ಲ, ಇವರೇ ಯಾವ ಗುಂಪು ಹೋಗಬೇಕು? ಇವರು BJP ಒಂದಿದೆಯಾ? ಒಂದಿಲ್ಲ ಅಲ್ಲ. ಏನೋ ವಿಜೇಂದ್ರ ಅವ್ರ ಗುಂಪು ಮತ್ತು ಯತ್ನಾಳ್ ಅವ್ರ ಗುಂಪು ಸೇರಿ ದಿಲ್ಲಿ ಚಲೋ ಯಾತ್ರೆ ಮಾಡಿ ಅಲ್ಲಿ ಹೋಗಿ ನಮ್ಮ ಏನೇನು ವಿಷಯಗಳಿವೆ ಸಂಧಾನ ಮಾಡಿ, ನಮಗೇನು ದಿಕ್ಕು ದೆಸೆ ಇಲ್ಲ, ಯಾವ ವಿಚಾರವನ್ನು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜನರ ಸಂಕಷ್ಟದಲ್ಲಿದ್ದಾಗೂ ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮ್ಗೆ ಅರಿವು ಮೂಡ್ತಾ ಇಲ್ಲ. ಅದಕ್ಕೆ ನೀವೇ ಮಾರ್ಗದರ್ಶಿಗಳಾಗಿ ಅಂದ್ಬಿಟ್ಟು ಹೋಗ್ಬೇಕಲ್ಲಿ ಇಬ್ಬರು ಸೇರಿ. DKC CM ಮಾಡೋದಕ್ಕೆ ಪಾದಯಾತ್ರೆ ಮಾಡ್ತಾರೆ ಅಂತ ಯತ್ನಾಳ್ ಅವರು ವ್ಯಂಗ್ಯ ಮಾಡಿದ್ರು. ಅದು ಅವ್ರಿಗೆ ಕೇಳಬೇಕಲ್ಲ. ಈಗ ಡಿ ಕೆ ಸಾಹೇಬ್ರು ಇರ್ಬೋದು ಅಥವಾ ಬೇರೆ ಯಾರನ್ನ ಇರ್ಬೋದು, ಕಾಂಗ್ರೆಸ್ನಲ್ಲಿ CM ಆಗಬೇಕು ಅಂದರೆ ಹೈಕಮಾಂಡ್ ತೀರ್ಮಾನ. BJP ಅವ್ರು ಯಾರು ತೀರ್ಮಾನ ಮಾಡೋಕ್ಕೆ? ಫಸ್ಟು ಅಲ್ಲಿ ಅಧ್ಯಕ್ಷರು ಯಾರು, ವಿರೋಧ ಪಕ್ಷದ ನಾಯಕರು ಯಾರು, ಅದು ಸ್ಪಷ್ಟವಾಗಿ ಇವ್ರು ಹೇಳಬೇಕು. ಯಾಕಂದರೆ ಯತ್ನಾಳ್ ಅವ್ರು ಇರ್ಬೋದು, ಜಾರಕಿಹೊಳಿ ಅವ್ರು ಇರ್ಬೋದು, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ನಾಯಕತ್ವವನ್ನು ಒಪ್ಕೊಳ್ಳುವ ಪ್ರಶ್ನೆನೇ ಇಲ್ಲ ಅಂತ. ಸೊ ನಮ್ಮ ಪಕ್ಷದಲ್ಲಿ ನಾಯಕತ್ವದ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳಾಗಿ ಹಾಗೂ PCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಇದ್ದಾರೆ. ಎಲ್ಲರಿಗೂ ಅವರವರ ಜವಾಬ್ದಾರಿ ಇದೆ. ಅಲ್ಲಿ ಯಾರು ಜವಾಬ್ದಾರರಿದ್ದಾರೆ? ಒಬ್ಬರು ಬಳ್ಳಾರಿಯಿಂದ ಅಂತಾರೆ ಪಾದಯಾತ್ರೆ, ಇನ್ನೊಬ್ಬರು ಬೆಂಗಳೂರಿಂದ ಅಂತಾರೆ. ಅದಕ್ಕೆ ಹೇಳಿದೆ, BJPಯವರು ಫಸ್ಟು ದಿಲ್ಲಿ ಚಲೋ ಮಾಡಿ, ಅದಾದಮೇಲೆ ಮಿಕ್ಕಿದ್ದು. CM DCM ನೋಡಿ, ಅದು ಅವರವರ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಲ್ಲ, ಈ ಮೈತ್ರಿ ಸ್ಟಾರ್ಟಿಂಗ್ ಟ್ರಬಲ್ ಅವತ್ತಿಂದ ಇದೆ. ಏನೋ ಚುನಾವಣೆಯಲ್ಲಿ ಸ್ವಲ್ಪ ಹೆಚ್ಚು ಮತಗಳು ಬಂದಿದೆ. ಆದರೆ ಇವತ್ತು ನೀವೇ ನೋಡಿ, BJPಯವರಿಗೆ ಮಂತ್ರಿ ಸ್ಥಾನದಲ್ಲಿ ನ್ಯಾಯ ಸಿಕ್ಕಿದೆಯಾ ಇಲ್ಲಿ ಕರ್ನಾಟಕದಲ್ಲಿ? ಯಾವ್ಯಾವ ಸಮುದಾಯಗಳಿಗೆ ಸಿಕ್ಕಿದೆ, ಏನೇನು ಆಗ್ತಾಯಿದೆ ಅಂತ ಜನರಿಗೆ ಗೊತ್ತಿದೆ. ಅದೆಲ್ಲ ಅಸಮಾಧಾನ BJPನಲ್ಲಿ ಕುದೀತಾ ಇದೆ. ಇವತ್ತಿಲ್ಲ ನಾಳೆ ಅದು ಸ್ಫೋಟ ಆಗೇ ಆಗುತ್ತೆ. JDS ವಿರುದ್ಧ ಇರ್ಬೋದು ಅಥವಾ BJPಯವರ ಹೈಕಮಾಂಡ್ ವಿರುದ್ಧ ಇರ್ಬೋದು. ಸರ್, ಹಾಗೆ ಡೆಲ್ಲಿಯಲ್ಲಿ CM DCM ಕೂಡ ಇದ್ದಾರೆ. ಸಭೆ ಆಗಿದೆ ಸರ್, ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ. ಹಗರಣಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಇಲ್ಲ ಅದಲ್ಲ ನೋಡಿ, ಈಗ ಮುಂಚೆ ಥರ ಅಲ್ಲ ಇವರೇ. ನಮ್ಮ ಮನೇಲೆ ಮೀಟಿಂಗ್ ನಡೀತದಲ್ಲ, ನಮಗೂ ಗೊತ್ತಾಗ್ತದಲ್ಲ ಏನು ನಡೀತಾ ಇದೆ ಅಂತ. ಮುಂಚೆ ಥರ ಇಲ್ಲ ನೋಡಿ. ಹಿಮಾಚಲ್ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಜಾರ್ಖಂಡ್, ಹರಿಯಾಣ, ಮಹಾರಾಷ್ಟ್ರ, ಈ 6 ರಾಜ್ಯಗಳ ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ. ಒಂದೊಂದು ಸ್ಟೇಟಲ್ಲಿ ಎಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ ಅಲ್ಲಿ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ಗ್ಯಾರಂಟಿಗಳು ಹೇಗೆ ಉಪಯುಕ್ತ ಆಗ್ತಾ ಇದೆ, ಮತ್ತು ಬೇರೆದು ಏನಾದರೂ ಮಾಡ್ಬೋದಾ ಅಂದ್ಬಿಟ್ಟು ಅದು ಒಂದು ಚರ್ಚೆ ನಡೆದಿದೆ. ಆಮೇಲೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ನಮ್ಮ ಸರ್ಕಾರದಲ್ಲಿ ಏನೇನು ಸಕ್ಸಸ್ಫುಲ್ಲಾಗಿ ನಾವು ಡೆಲಿವರ್ ಮಾಡ್ತಾ ಇದ್ದೀವಿ ಮತ್ತು ಏನೇನು ವೈಫಲ್ಯತೆ ಇದೆ ಅದನ್ನು ಕೂಡ ಚರ್ಚೆ ಆಗುತ್ತೆ. ಈ ಎಲ್ಲ 3 ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ. ಅದ್ರ ಜೊತೆಗೆ
ಅಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಸಿದ್ಧತೆ ಹೇಗೆ ನಡೆದಿದೆ ಅಂತ ಕೂಡ ಇದೆ. ಜಂಟಿಯಾಗಿ ಕರೆದಿಲ್ಲ, ಎಲ್ಲರಿಗೂ ಸಪ್ರೇಟಾಗಿ ಕರೆದಿದ್ದಾರೆ. ಇವತ್ತು ಮತ್ತೊಮ್ಮೆ ಕರ್ನಾಟಕದಿದೆ, ಮತ್ತು ನಾಳೆ ತೆಲಂಗಾಣ, ನಾಳೆ ಮೋಸ್ಟ್ಲಿ ಹಿಮಾಚಲ್ ಪ್ರದೇಶ ಇರ್ಬೋದು, ನಾಡಿದ್ದು ತೆಲಂಗಾಣ ಇದೆ. ಸೊ ಹೀಗೆ ಒಂದು ಸರಣಿ ಮೀಟಿಂಗ್ಗಳು ಪಾರ್ಲಿಮೆಂಟ್ ಇರೋ ಟೈಮ್ನಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ನಾಯಕರು ಸಿಗ್ತಾರೆ ಅಂತ ಅಷ್ಟೇ. ವಾಲ್ಮೀಕಿ ಮೂಡೋದು ವರದಿ ಕೇಳಿರ್ತಾರೆ ಸರ್ ಹೈಕಮಾಂಡ್. ಕೇಳಿರ್ತಾರೆ ಏನು ನಡೀತಾ ಇದೆ ಏನಿಲ್ಲ ಅಂದ್ಬಿಟ್ಟು. ಯಾಕಂದರೆ ಇದು ಮೊನ್ನೆ ಸದನದಲ್ಲಿ ಪ್ರಸ್ತಾಪ ಆಗಿದೆ BJP-ಯವರು. ಸೊ ಒಂದು ಭಾಳ ಏನು ತಪ್ಪು ಮಾಹಿತಿಯನ್ನು ಬೆಂಗಳೂರಿನ ಒಬ್ಬರು ಸಂಸದರು ಪಾರ್ಲಿಮೆಂಟಿಗೆ ನೀಡಿದ್ದಾರೆ. ಸೊ ಅದ್ರ ಬಗ್ಗೆನೂ ಚರ್ಚೆ ಆಗೇ ಆಗುತ್ತೆ, ಏನಿದು ಹೇಗಿದೆ ಅಂತ. ಯಾಕಂದರೆ ಗವರ್ನರ್ಸು ನಿಮ್ಗೆ ಗೊತ್ತಿರೋ ಹಾಗೆ ಗವರ್ನರ್ ಅವರು ರಿಪೋರ್ಟ್ ಕೇಳಿದ್ದಾರೆ. ಏನಪ್ಪ ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ, ಆದರೆ ಇದರಿಂದನೇ ಎಲ್ಲನೂ ಆಗುತ್ತೆ ಅಂತ ಅದು ಸುಳ್ಳು ಸುದ್ದಿ ಸರ್. ಹಾಗೆ ಏನಂತಂದರೆ ಕರ್ನಾಟಕ ಆಗುತ್ತೆ ಸರ್ ಅಂತ ನೋಡಿ, ಅಂಥದ್ದು ಯಾವುದೇ ಸುದ್ದಿ ಇಲ್ಲ. ನೀವೇ ಮಾಧ್ಯಮದವರು ಹೇಳ್ಬೇಕು. ಕಮಿಟಿ ವರದಿ ಕೊಟ್ಟಿದೆ, ಅದ್ರ ವಿಚಾರವಾಗಿ ಇಲ್ಲ ಮೇಸ್ತ್ರಿ ಸಮಿತಿಯವರು ಇನ್ನೂ ವರದಿ ಕೊಟ್ಟಿದ್ದಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ನನ್ನ ಮಾಹಿತಿ ಪ್ರಕಾರ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆ ಇಲ್ಲ. ಸರ್, ಈಗ ನಾಳೆ ಕ್ಯಾಬಿನೆಟ್ಗೂ ಮುನ್ನ CM ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಮಿನಿಸ್ಟರ್ಗಳ ಜೊತೆ. ಏನು ಸರ್? ನೋಡೋಣ, ನಾಳೆ ಸುದ್ದಿ ಇವತ್ತೇ ಅಂದರೆ ಹೆಂಗೆ? ನಾಳೆಗೂ ಬ್ರೇಕಿಂಗ್ ಇಟ್ಕೊಳ್ಳಿ ಸರ್. ಹಾಗೆ ಕರ್ನಾಟಕದಲ್ಲಿ ಲೋಕಸಭೆ ಪರ್ಫಾರ್ಮೆನ್ಸ್ ಬಗ್ಗೆ ಹೈಕಮಾಂಡು ಕರ್ನಾಟಕದಲ್ಲಿ ಲೋಕಸಭೆ ಪರ್ಫಾರ್ಮೆನ್ಸ್ ಅಂದರೆ 20ಕ್ಕೂ ಹೆಚ್ಚು ಸೀಟ್ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ವಿ. ಕರ್ನಾಟಕದಲ್ಲಿ ಬಂದಿರೋದು 9 ಕೇವಲ. ನೋಡಿ ಯಾಕೆ ಏನು ಅಂತ ಕೇಳಿದ್ದಾರೆ ಸರ್ ಹೈಕಮಾಂಡ್. ಬೇಕಾದರೆ ಹಿಂದೆ ನಿಮ್ಮ ಆರ್ಕೈವ್ಸು ತೆಗೆದು ನೋಡಿ. ನಾವು ಯಾವಾಗಲೂ ಕೂಡ 15ರಿಂದ 18 ಬರಬೇಕು ಅಂತ ನಮ್ಮ ನಿರೀಕ್ಷೆ ಇತ್ತು. ಚುನಾವಣೆ ಆದಮೇಲೆ ಕೂಡ ನಾವು ಹೇಳಿದ್ದೀವಿ ಒಂದು 5 ಸೀಟ್ ಕಮ್ಮಿ ಬಂದಿದೆ ಅಂತ. ಅದಕ್ಕೋಸ್ಕರ ಎಲ್ಲನೂ ಮಿಸ್ತ್ರಿ ಸಮಿತಿಯವ್ರು ಬಂದು ಎಲ್ಲನೂ ಏನೇನು ಅಭಿಪ್ರಾಯಗಳಿದೆ ಅವೆಲ್ಲನೂ ತೊಗೊಂಡು ಹೋಗಿದ್ದಾರೆ. ನಾವು ಏನು ತಿದ್ಕೋಬೇಕು ನಮ್ಮದು ಅದನ್ನು ನಾವು ಮಾಡ್ತಾ ಇದ್ದೀವಲ್ಲ. ನಾವು ಅಬ್ಕಿ ಬಾರ್ 400 ಪಾರ್ ಅಂದಿದ್ವಾ, 15ರಿಂದ 18 ಬರುತ್ತೆ ಅಂತ ಒಂದು 5-6 ಸೀಟ್ ಕಮ್ಮಿ ಬಂದಿದೆ, ಒಪ್ಕೊಂಡಿದ್ದೀವಿ. ಅದಕ್ಕೆ ನಾವು ಏನೇನು ಸರಿಪಡಿಸ್ಕೋಬೇಕು ಆ ಕೋರ್ಸ್ ಕರೆಕ್ಷನ್ ಅಂತ ನಾವೇನು ಹೇಳ್ತೀವಿ ಅದು ಆಗ್ತಾ ಇದೆ. ಸರ್, BJP JDS ಅವರು ತಾತ್ಕಾಲಿಕ ಮೈತ್ರಿಯನ್ನು ಅಥವಾ ಶಾಶ್ವತವಾಗಿ ಅದು ಅವ್ರಿಗೆ ಕೇಳಬೇಕು. ಇವ್ರೆ ನಾನು ಹೆಂಗೆ ಭವಿಷ್ಯ ನೋಡಿಲಿ. ಬಟ್ ಅವ್ರು ಹೋಗ್ತಾ ಇರೋ ದಿಕ್ಕು ನೋಡಿದ್ರೆ ಫರ್ಗೆಟ್ BJP JDS-ನಲ್ಲೇ ಮೈತ್ರಿ ಬೇಕಾಗಿದೆ. ಫಸ್ಟ್ ಆಫ್ ಆಲ್ ಅಲ್ಲೇ ಸಮನ್ವಯ ಬೇಕಾಗಿದೆ. ನಾನು ಹೇಳ್ದಂಗೆ ಇವರೆಲ್ಲ ಏನು ಪಾದಯಾತ್ರೆ ಪ್ರಾರಂಭ ಮಾಡ್ತಿದೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಂತ ಜನರಿಗೆ ಕಾರ್ಯಕರ್ತರಿಗೆ ಗೊತ್ತಾಗ್ತಾ ಇಲ್ಲ. ನಾಳೆ ನೀವು ಕಾದು ನೋಡಿ, ಒಂದು ವಿಜಯಪುರಿಂದ ಬರ್ತದೆ, ಒಂದು ಬಳ್ಳಾರಿಯಿಂದ ಬರುತ್ತೆ, ಒಂದು ಮೈಸೂರಿಂದನೇ ಬರುತ್ತೆ ಬೆಂಗಳೂರಿಗೆ, ಬೆಳಗಾವಿಂದನೂ 100% ಬರುತ್ತೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಇವೆಲ್ಲನೂ ಸೇರಿ ನೀವು ಡೆಲ್ಲಿ ಚಲೋ ಮಾಡಿಬಿಟ್ಟು ನಿಮ್ಮ ಮನೆ ನೋಡ್ಕೊಳ್ರಪ್ಪ. ಫಸ್ಟು ಕರ್ನಾಟಕ ಜನರಿಗೆ ನೋಡ್ಕೊಳಕ್ಕೆ ನಾವು ಇದ್ದೀವಿ. ಸರ್, ಈಗ CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮೂವ್ ಮಾಡ್ಬೋದು CM ಅವರ ವಿರುದ್ಧ. ಆನ್ ವಾಟ್ ಬೇಸಿಸ್? ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡಬೇಕು ಅಂದರೆ ಏನಾದರೂ ಒಂದು ಬಲವಾದ ದಾಖಲೆಗಳಿರಬೇಕಲ್ಲ. ಈಗ ನೀವು ತಮಿಳ್ನಾಡು ನೋಡಿದ್ದೀರಾ, ಮಹಾರಾಷ್ಟ್ರನ ಮುಂಚೆ ತಾವು ನೋಡಿದ್ವಿ, ಎಲ್ಲಿ 5 ಗಂಟೆ ಬೆಳಿಗ್ಗೆಗೆ ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಟ್ವಿ. ಮತ್ತು ವೆಸ್ಟ್ ಬೆಂಗಾಲ್ ಗವರ್ನರು, ಈಗ ಕೆಲವು ಕಡೆ ಗವರ್ನರ್ ಏನು ಸಂವಿಧಾನಿಕ ಪೊಸಿಷನ್ ಏನಿದೆ ಅದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ವ್ಯಾಖ್ಯಾನ ಮಾಡಿದೆ. ಮತ್ತು ಸಾಕಷ್ಟು ಆರ್ಟಿಕಲ್ಸ್ ಕೂಡ ಬಂದಿವೆ, ಯಾವ ರೀತಿ ಗವರ್ನರ್ಸು ಅವರ ಪವರನ್ನು ಮೀರಿ ಚುನಾಯಿತ ಸರ್ಕಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದು. ಸೊ ಇಲ್ಲೂ ಎಲ್ಲೋ ಒಂದು ಕಡೆ ನಡೀತಾ ಇದ್ದಂಗೆ ಕಾಣ್ತಾ ಇದೆ. ನಾವು ಹೇಳ್ದಂಗೆ IT ED-ನಲ್ಲೂ ಕೂಡ ಇವ್ರು ಬಳಕೆ ಮಾಡ್ತಾ ಇದ್ದಾರೆ. ಸರ್ಕಾರ ಹೌದು, ರಾಜಕಾರಣ ಬಳಸ್ಕೊತಾ ಇಲ್ವಾ? ಆನ್ ವಾಟ್ ಬೇಸಿಸ್? ಇದ್ರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಏನಾದರೂ ನಿರ್ಣಯ ಮಾಡ್ತೀರಾ ಸರ್? ನೋಡೋಣ ಸರ್, ನಾಳೆ ಕ್ಯಾಬಿನೆಟ್ ಆಗಲಿ. ನಾನು ಹೇಳ್ದಂಗೆ ಕೆಲವು ಬ್ರೇಕಿಂಗ್ ನ್ಯೂಸ್ ವೇಟ್ ಮಾಡಬೇಕಾಗ್ತದೆ. ಯಾಕೆಂದ್ರೆ ಯಡಿಯೂರಪ್ಪ ವಿರುದ್ಧ ಸರ್ ನೋಡಿ ಹಂಗಲ್ಲ. ನೋಡಿ, ಹಿಂದೆ ಯಾವತ್ತೂ ಕೂಡ ಗವರ್ನರ್ ಅವರು ಹಿಂಗೆ ಏನು ಯಾರೋ ಒಂದು ಕಂಪ್ಲೇಂಟ್ ವಿತೌಟ್ ಡಾಕ್ಯುಮೆಂಟ್ಸ್ ಇರಲಿ ಕೊಟ್ಟ ತಕ್ಷಣ ನೀವು ಇದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಿ ಅಂತ ಕಳಿಸಿರೋದು ಇಲ್ಲ. ಯಾವಾಗಲೂ ಕೂಡ ಬಲವಾದ ಈಗ ಬೆಳ್ಳಾರಿ ಮೈನಿಂಗ್ ಕೇಸ್ ಇತ್ತು, ಇಲ್ಲ ದಾಖಲೆಗಳಿತ್ತು, ಸರ್ಕಾರದ ದಾಖಲೆಗಳಿತ್ತು, ಆವಾಗ ಗವರ್ನರ್ ಅವರು ಆ್ಯಕ್ಷನ್ ತೊಗೊಂಡಿದ್ರು, ಇಲ್ಲ ಅಂತಿಲ್ಲ. ಬಟ್ ಇಲ್ಲಿ ಏನಿದೆ ಹೇಳಿ, ಆನ್ ವಾಟ್ ಬೇಸಿಸ್? ಆಮೇಲೆ ನನ್ನ ಹಿಂದೆ ಕೂಡ ನಾನು ಹೇಳಿದ್ದೀನಿ, ಇವೆಲ್ಲನೂ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ BJP ಅವ್ರದ್ದು. IT ಚೂ ಬಿಡೋದು, ED ಚೂ ಬಿಡೋದು, ಗವರ್ನರ್ಗಳನ್ನು ಮಿಸ್ಯೂಸ್ ಮಾಡ್ಕೊಳೋದು. ಈಗ ಸುಮ್ಮನೆ ಸುಪ್ರೀಂ ಕೋರ್ಟ್ ಅವರು ಇದು ಮಾಡಿದ್ದಾರೆ, ಇವರೇ ನೋಟಿಸ್ ಮಾಡಿದಾರ ಗವರ್ನರ್ಗಳು ಹೆಂಗೆ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ. ಇದನ್ನು ಪ್ರಾರಂಭ, ಇನ್ನು 4 ವರ್ಷ ನಮ್ಮ ಸರ್ಕಾರ ಇದೆ. ಇಂಥ ಹಲವಾರು ಇಂಟರ್ಫಿಯರೆನ್ಸಸ್ ಕೇಂದ್ರ ಸರ್ಕಾರದಿಂದ ಆಗೋದು ನಿಶ್ಚಿತ. ಎಲ್ಲ ಬೆಳವಣಿಗೆಗಳು ನಾಯಕತ್ವ ಬದಲಾವಣೆಗೆ ನಾಂದಿ ಆಡ್ತಾವ ಅಂತ.
ಇಲ್ಲ, ಯಾಕೆ ಬಿ ಜೆ ಪಿಯವ್ರಿಗೆ ಮಾಡಿದ್ರೆ ನಮ್ಮ ನಾಯಕತ್ವ ಹೆಂಗೆ ಬದಲಾವಣೆ ಆಗ್ತದೆ? ಷಡ್ಯಂತ್ರ ಆಗುತ್ತೆ. ಹೌದು, ಈಗ ಕಾಂಗ್ರೆಸ್ ವಿರುದ್ಧ ಷಡ್ಯಂತ್ರ. ಕಾಂಗ್ರೆಸ್ನಲ್ಲಿ ನಾಯಕರು ಯಾರು? CM, DCM. ಕ್ವೈಟ್ ನ್ಯಾಚುರಲಿ ಅವ್ರ ಮೇಲೆ ಆಗುತ್ತಲ್ಲ, ಪ್ರಭಾವ ಬೀಳುತ್ತೆ. ಆದರೆ ಬಿ ಜೆ ಪಿಯವ್ರಿಗೆ ನನ್ನ ಪ್ರಶ್ನೆ, ನೀವು ನಿಮ್ಮನೆ ಸರಿಪಡಿಸೋದು ಬಿಟ್ಟು ಚೆನ್ನಾಗಿರೋ ಮನೆಗಳು ಯಾಕೆ ಕೆಡಿಸ್ತಾ ಇದ್ದೀರಾ? ಬ್ರೇಕಿಂಗ್ ಅಂತ ಹೇಳ್ತಾ ಇದ್ರೆ ಇನ್ನು ಬಿಗ್ ಬ್ರೇಕಿಂಗ್ ಕೊಡ್ತೀರಾ ಅಂತ? ಇಲ್ಲ, ನಾವು ಯಾವತ್ತೂ ಬ್ರೇಕಿಂಗ್ ನ್ಯೂಸೇ ಕೊಡಲ್ಲ, ನೀವೇ ಸುಮ್ಮನೆ ನಮ್ಮ ಮೇಲೆ ಬೀಳ್ತೀರಾ. ITBT ಅವರು ಕೆಲಸ ಹೆಚ್ಚಿಸುವ ಸಂಬಂಧವಾಗಿ ಕೆಲಸದ ಸಮಯ ಹೆಚ್ಚಿಸುವ ಸಂಬಂಧವಾಗಿ ನಿಮ್ಮ ಇದಕ್ಕೆ ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಕಾಯ್ದೆಯಲ್ಲಿ ಯೂನಿಯನ್ಗಳನ್ನು ನಾವು ರೆಕಗ್ನೈಸ್ ಮಾಡಲ್ಲ. ಆದರೆ ಕೆಲವು ಜನ ಸೇರಿ ಒಂದು ಯೂನಿಯನ್ ಮಾಡಿದ್ದಾರೆ, ಏನೇ ಇರಲಿ, ವಿ ರೆಸ್ಪೆಕ್ಟ್ ದಟ್. ಆಮೇಲೆ ಅವ್ರದ್ದು ಏನು ಅಭಿಪ್ರಾಯಗಳಿದೆ ಅದು ನಾನು ಕೂಡ ಗಣನೆಗೆ ತೊಗೊಂಡು ಮಾಡಬೇಕಂತಲೇ ಇದೆ. ಆಮೇಲೆ ಈ ಕಾಯ್ದೆ ಏನಿದೆ ಎಲ್ಲ IT ಇಂಡಸ್ಟ್ರಿಗೂ ಅನ್ವಯಿಸೋದಿಲ್ಲ. ಇದು ಭಾಳ ಸ್ಪೆಷಲೈಸ್ಡ್ ಇಂಡಸ್ಟ್ರಿ. ಅದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರ್ಬೋದು, ಸೆಮಿಕಂಡಕ್ಟರು ಮತ್ತು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ಅಂಥ ಇಂಡಸ್ಟ್ರೀಸಿಗೆ ಮಾತ್ರ ಅವರು ಬೇಡಿಕೆ ಮೇರೆಗೆ ನಾವು ಲೇಬರ್ ಡಿಪಾರ್ಟ್ಮೆಂಟಿಗೆ ಫಾರ್ವರ್ಡ್ ಮಾಡಿರೋದು ಅಷ್ಟೇ. ಆಮೇಲೆ ಇದರಲ್ಲಿ ವಿತೌಟ್ ಕನ್ಸಲ್ಟೇಷನ್ ಏನೂ ಆಗೋಲ್ಲ. ನಿಮ್ಮ ಖಾಸಗಿ ಕಂಪನಿಗಳ ಕನ್ಸಲ್ಟೇಷನ್ ಪರ್ಮಿಷನ್ ತೊಗೋಬೇಕು ಲೇಬರ್ ಡಿಪಾರ್ಟ್ಮೆಂಟಿಂದ. ಅದಾದಮೇಲೆ ನಾನು ಕೆಲಸ ಮಾಡಬೇಕಂದ್ರೆ ನಾನು ಕನ್ಸೆಂಟ್ ಕೊಡಬೇಕು. ನಾನು ಕನ್ಸೆಂಟ್ ಕೊಡಲಾರ್ದೆ ಅದನ್ನು ಮಾಡಲಿಕ್ಕಾಗಲ್ಲ. ಮತ್ತು ಗುಜರಾತು, ತೆಲಂಗಾಣ, ಒಡಿಶಾ, ತಮಿಳ್ನಾಡು ಎಲ್ಲ ಕಡೆನೂ ಇದಾಗಲೇ ಇದೆ. ಸೊ ನಾವೇನು ಹೊಸದಾಗೇನು ತರ್ತಾ ಇಲ್ಲ, ಬಟ್ ನಾವೇನಿದ್ರು ವಿತ್ ಡ್ಯೂ ಕನ್ಸಲ್ಟೇಷನ್ ತರ್ತೀವಿ. ಈಗ ನಮಗೆ ಬಂಡವಾಳನೂ ಬೇಕು, ಉದ್ಯೋಗನೂ ಸೃಷ್ಟಿ ಮಾಡಬೇಕು ಅಂದರೆ ನೀವು ಒಂದು ಕಡೆ ಚೈನಾ ಜೊತೆ ಕಂಪೀಟ್ ಮಾಡಬೇಕು ಅಂತಲೂ ಹೇಳ್ತೀರಾ, ಇನ್ನೊಂದು ಕಡೆ ನಾವು ಆ ಮಟ್ಟಕ್ಕೆ ನೀತಿ ನಿಯಮಗಳು ತರಬಾರ್ದು ಕೂಡ ಅಂತ ಹೇಳ್ತೀರಾ. ಸೊ ಆದ್ದರಿಂದ ಬಟ್ ವಾಟ್ ಎವರ್ ಇಟ್ ಈಸ್, ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲರೂ ಸೇರಿ ಒಂದು ಕನ್ಸೆನ್ಸಸ್ಸಿಗೆ ಬಂದ ಮೇಲೆ ನಾವು ಡಿಸಿಷನ್ ತೊಗೋತೀವಿ ಅಂತ ಕಾರ್ಮಿಕ ಸಚಿವರು ಹೇಳಿದ್ದಾರೆ. ನಾನು ಅದೇ ಸ್ಟ್ಯಾಂಡ್ನಲ್ಲಿದ್ದೀನಿ, ಮತ್ತು MB ಪಾಟೀಲ್ ಅವರು ಅದೇ ಸ್ಟ್ಯಾಂಡ್ನಲ್ಲಿದ್ದಾರೆ. ಥ್ಯಾಂಕ್ ಯು.